ನಮ್ ತುಮಕೂರು ಹಾಗೂ ಬೆಂಗಳೂರು ಹತ್ರ ಇರೋ ಈ ಜಾಗದಲ್ಲಿ ಮಹಾರಾಜರ ತರ ಮಧುರವಾದ ಸಂಗೀತ ಕೇಳ್ಕೊಂಡು ಊಟ ಉಪಚಾರಗಳನ್ನ ಸ್ವೀಕರಿಸಬಹುದು. ಇದು ಒಂದು ರಾಜ ವೈಭೋಗದ ಸಂಕೇತ ಹಾಗೂ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ನಾವು ಕೂಡ ಈ ರಾಜ ಆತಿಥ್ಯವನ್ನು ಎಂಜಾಯ್ ಮಾಡೋದಕ್ಕೆ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಸುತ್ತಲೂ ತೆಂಗು ಹಾಗೂ ಅಡಿಕೆ ತೋಟ, ಇದ್ರ ಮಧ್ಯೆ ಒಂದು ಬ್ಯೂಟಿಫುಲ್ ಲೊಕೇಶನ್ ಇದಾಗಿದೆ. ಕಂಪ್ಲೀಟ್ ಆಂಬಿಯನ್ಸ್ ಅಂಡ್ ಅಪಿಯರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳು ಹಾಗೂ ವಾರ್ಲಿ ಆರ್ಟ್ ಡಿಸೈನ್ ನಮ್ಗೆ ವೆಲ್ಕಮ್ ಮಾಡಿದಾಗೆ ಇತ್ತು. ಸುಮಧುರವಾದ ಸಂಗೀತವನ್ನು ಕೇಳ್ತಾ ನಾವು ಇವ್ರ ಹತ್ರ ಸಿಗೋ ಅಥೆಂಟಿಕ್ ಅಂಡ್ ಯೂನಿಕ್ ಸ್ಟಾರ್ಟರ್ಸ್ ಆದಂತಹ ವೆಜ್ ಲಾಲಿಪಾಪ್, ಸ್ಟಫ್ಡ್ ಪೊಟ್ಯಾಟೊ, ಪಹಾಡಿ ಪನ್ನೀರ್, ಫಿಂಗರ್ ಚಿಪ್ಸ್, ಬಿಸಿ ಬಿಸಿ ಮಸಾಲಾ ಆಪರೇಷನ್ ಬಜ್ಜಿ ಟ್ರೈ ಮಾಡಿದ್ವಿ. ಟೇಸ್ಟ್ ವಾಸ್ ಟ್ರೆಮೆಂಡಸ್ ಅಂಡ್ ಎಕ್ಸಲೆಂಟ್ ಆಗಿತ್ತು. ಎಲ್ಲಿ ಅಂತ ಹೇಳ್ತೀನಿ, ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ಸ್ಟಾರ್ಟರ್ಸ್ ಫಿನಿಶ್ ಮಾಡಿದ್ಮೇಲೆ ನಾವು ಹೋಗಿದ್ದು ರಾಜರ ಆಸ್ಥಾನಕ್ಕೆ ಲೈವ್ ಮ್ಯೂಸಿಕಲ್ ಕನ್ನಡ ಜಾಮಿಂಗ್ ಕೇಳಿಸ್ಕೊಂಡು ಡಿನ್ನರ್ ಮಾಡೋದಕ್ಕೆ. ಅಂದು ರಾಜರಿಗೆ ಮಾತ್ರ ಸೀಮಿತವಾಗಿದ್ದ ಈ ಅನುಭವ ಈಗ ಎಲ್ಲರೂ ಪಡಿಬಹುದು. ಈ ಜಾಗದಲ್ಲಿ ನಮ್ಗೆ ಇಷ್ಟ ಬಂದಿರೋ ಕನ್ನಡದ ಹಾಡುಗಳನ್ನ ಪ್ರೊಫೆಷನಲ್ ಸಿಂಗರ್ಸ್ ಲಯಬದ್ಧವಾಗಿ ಆಡ್ತಾರೆ. ಇವರ ಸಂಗೀತ ಹೇಗಿತ್ತು ಅಂದ್ರೆ ಕೇಳ್ತಿರೋರೆಲ್ಲ ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಜಾಗದಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ನಿಮ್ಗೆ ಬೇಕು ಅಂದ್ರೆ ಕಿಟಿ ಪಾರ್ಟಿಗಳಿಗೆ ಮ್ಯೂಸಿಕಲ್ ಜಾಮಿಂಗ್ ಆರ್ಗನೈಸ್ ಮಾಡ್ತಾರೆ. ಜಾಮಿಂಗ್ ಪ್ರೀ ಬುಕಿಂಗ್ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್ ಡೇಸ್ ನಲ್ಲಿ ಮಾತ್ರ ಇರುತ್ತೆ. ಅಷ್ಟೇ ಅಲ್ಲ, ಗೆಟ್ ಟುಗೆದರ್, ಬರ್ಡೇ ಪಾರ್ಟಿ, ಫ್ಯಾಮಿಲಿ ಗೆಟ್ ಟುಗೆದರ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮ್ಯೂಸಿಕಲ್ ಜಾಮಿಂಗ್ ಗೆ ಪರ್ ಪರ್ಸನ್ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ವೆಲ್ಕಮ್ ಡ್ರಿಂಕ್ ಹಾಗೂ ಸ್ನಾಕ್ಸ್ ಕೊಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಇನ್ಸ್ಟಾಗ್ರಾಮಬಲ್ ಲೊಕೇಶನ್ ಅಂತ ಹೇಳ್ಬೋದು. ನೇಮ್ ಆಫ್ ದಿ ಲೊಕೇಶನ್ ವಾಸುದೇವ್ ಅಡಿಗಾಸ್. ಇದು ಲೊಕೇಟ್ ಆಗಿರೋದು ನಿಟ್ಟೂರ್ ಹತ್ರ, ಬಾಗೂರ್ ಗೇಟ್, BH ರೋಡ್. ಹೋಟೆಲ್ ಟೈಮಿಂಗ್ ಬೆಳಗ್ಗೆ 12 ರಿಂದ ರಾತ್ರಿ 11ರವರೆಗೆ. ಸೌತ್ ಇಂಡಿಯನ್ ಅಂಡ್ ನಾರ್ತ್ ಇಂಡಿಯನ್ ಎರಡು ಕೂಡ ಸಿಗುತ್ತೆ. ಫ್ರಮ್ ತುಮಕೂರು 30 ಮಿನಿಟ್ಸ್ ಡ್ರೈವ್, ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಅರಸೀಕೆರೆ 2 ಅವರ್ಸ್ ಡ್ರೈವ್ ಅಷ್ಟೇ. ಮ್ಯೂಸಿಕಲ್ ಕಾನ್ಸರ್ಟ್ ಮುಗಿಯೋಷ್ಟೊಳಗೆ ನಾವು ಆರ್ಡರ್ ಮಾಡಿದ ಡಿನ್ನರ್ ರೆಡಿ ಆಯ್ತು. ದಾಲ್ ರೈಸ್, ಗೋಬಿ ಮಂಚೂರಿಯನ್, ತಂದೂರ್ ಬಟರ್ ರೋಟಿ ಜೊತೆಗೆ ಕಾಜು ಮಸಾಲಾ. ಇದಾದ್ಮೇಲೆ ವೆಜ್ ಫ್ರೈಡ್ ರೈಸ್ ಕೂಡ ಟ್ರೈ ಮಾಡಿದ್ವಿ. ಎಲ್ಲ ಆದ್ಮೇಲೆ ಕ್ಲೈಮ್ಯಾಕ್ಸ್ ನಲ್ಲಿ ಈ ಚಳಿಗೆ ಬಿಸಿ ಬಿಸಿ ಚಾಯ್ ಟ್ರೈ ಮಾಡಿದ್ವಿ. ಟೋಟಲಿ ಐ ಗಿವ್ 10 ಔಟ್ ಆಫ್ 10 ರೇಟಿಂಗ್ ವಾಸುದೇವ್ ಅಡಿಗಾಸ್ ಫಾರ್ ಟೇಸ್ಟ್, ಕ್ವಾಲಿಟಿ ಅಂಡ್ ಆಂಬಿಯನ್ಸ್. ನೀವು ಕೂಡ ವಿಸಿಟ್ ಮಾಡಿ. ನಿಮ್ಮ ಫೇವರೇಟ್ ಸಿಂಗರ್ ಯಾರು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ನನ್ನ ಪೇಜ್ ಫಾಲೋ ಮಾಡಿ.